ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ಇನ್ನು ಧರ್ಮಸ್ಥಳ ಬುರುಡೆ ರಹಸ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ಕಿದ್ದು, ನಿನ್ನೆ ಶೋಧದ ವೇಳೆ 5 ಕಡೆ ತಲೆಬುರುಡೆಗಳ ಅಸ್ಥಿಗಳು ಸಿಕ್ಕಿವೆ. ಮೂಳೆ ಸಿಕ್ಕ ಜಾಗದ ಮಣ್ಣಿನ ಸ್ಯಾಂಪಲ್ ಸಂಗ್ರಹ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಬೇಡ ಅಂದಿದೆ ಬಿಜೆಪಿ. ಇದೆಲ್ಲವನ್ನ ನೋಡೋಣ ಬುರುಡೆ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಇದೀಗ ಮತ್ತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. SIT ಶೋಧದ ವೇಳೆ ಇಂಥದ್ದೊಂದು ಯಾರು ನಿರೀಕ್ಷೆಯೋ ಮಾಡಿರಲಿಲ್ಲ. ಅಂಥದ್ದೊಂದು ಬೆಳವಣಿಗೆ ಆಗಿದೆ. ಅದುವೇ ಇದೀಗ ಬಂಗ್ಲೆಗುಡ್ಡದಲ್ಲಿ SIT ಶೋಧಕ್ಕಿಳಿದಾಗ ಆಲ್ಮೋಸ್ಟ್ ಒಂದು ಅಸ್ಥಿಪಂಜರ, ತಲೆಬುರುಡೆ, ಹಲವು ಮೂಳೆಗಳು ಸಿಕ್ಕಿರೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಸೌಜನ್ಯ ಮಾವ ವಿಠ್ಠಲ್ಗೌಡ ಆರೋಪದ ಬೆನ್ನಲ್ಲೇ SIT ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ರು. ಮತ್ತೆ ಮೂಳೆ ಕಳೆಬರಗಳ ಶೋಧಕ್ಕೆ ಇಳಿದಿತ್ತು. ಅರಣ್ಯ ಇಲಾಖೆ ಅನುಮತಿ ನೀಡುತ್ತಿದ್ದಂತೆ 3 ತಂಡ ಮಾಡಿಕೊಂಡ SIT ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಬಳಿ ಕಾಡಿನೊಳಗೆ ಎಂಟ್ರಿ ಕೊಟ್ಟಿತ್ತು. SIT ಜೊತೆ 15 ಅರಣ್ಯ ಸಿಬ್ಬಂದಿ, ಗ್ರಾಮ ಪಂಚಾಯತ್ನ 8 ಸಿಬ್ಬಂದಿ ಹಾಗೂ ಪೌರ ಕಾರ್ಮಿಕರು ಶೋಧಕ್ಕೆ ಇಳಿದಿದ್ರು. ಹೀಗೆ ಶೋಧ ನಡೆಸಿದಾಗ ತಲೆಬುರುಡೆ ಹಾಗೂ ಮೂಳೆಗಳು ಸಿಕ್ಕಿವೆ. ಬೆಳಗ್ಗೆಯಿಂದ 3 ತಂಡಗಳಾಗಿ ಕಾರ್ಯಾಚರಣೆಯನ್ನು ಆರಂಭಿಸಿತ್ತು. 3 ತಂಡಗಳಾಗಿ ವಿವಿಧ ಜಾಗಗಳಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟು 5 ಕಡೆ ಈ ಒಂದು ಮೂಳೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಇನ್ನು ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಅವಶೇಷಗಳು ಪತ್ತೆಯಾಗಿದ್ದು, ಬಕೆಟ್ನಲ್ಲಿ ಮೂಳೆ ತಲೆಬುರುಡೆ ತುಂಬಿಕೊಂಡ SIT PVC ಪೈಪ್ ಅನ್ನ ಸೀಲ್ ಮಾಡಿ ಕಾಡಿನಿಂದ ಹೊರಗೆ ತಂದ್ರು. ಅಷ್ಟಕ್ಕೂ ಮೂಳೆ ಹಾಗೂ ತಲೆಬುರುಡೆ ಶೋಧದ ವೇಳೆ AC ಹಾಗೂ ತಹಶೀಲ್ದಾರ್ ಇರಬೇಕಿತ್ತು. ಆದ್ರೆ ನಿನ್ನೆ ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರ ಸಂಗ್ರಹ ಮಾಡಿದ್ರಿಂದ ಕೇವಲ ತನಿಖಾಧಿಕಾರಿಗಳು ಮಾತ್ರ ಎಂಟ್ರಿ ಕೊಟ್ಟಿದ್ರು. ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಕಾರ್ಯಾಚರಣೆ ಮುಗಿಸಿ SIT ಅಧಿಕಾರಿಗಳು ಬೆಳ್ತಂಗಡಿ SIT ಸ್ಟೇಷನ್ಗೆ ವಾಪಸ್ ಆಗಿದ್ದಾರೆ. ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ನಡೆದಿತ್ತು. ಬುರುಡೆಗಳು, ಮೂಳೆಗಳೊಂದಿಗೆ ಕಾಡಿನಿಂದ ಹೊರಬಂದ SIT ಅಧಿಕಾರಿಗಳು ಬಕೆಟ್ನಲ್ಲಿ ಮೂಳೆಗಳು, ತಲೆ ಬುರುಡೆಗಳನ್ನ PVC ಪೈಪ್ಗಳನ್ನ ಸೀಲ್ ಮಾಡಿ ಕೊಂಡೊಯ್ದಿದ್ದಾರೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ SIT ಅಧಿಕಾರಿಗಳು ಶೋಧದ ವೇಳೆ ಅಸ್ಥಿಪಂಜರ, ಮೂಳೆಗಳು ಪತ್ತೆಯಾಗಿದ್ವು. 3 ತಂಡಗಳಾಗಿ ವಿಂಗಡಿಸಿ SIT ಯಿಂದ ಶೋಧ ನಡೆದಿದ್ದು, ಮೂಳೆಗಳು ಸಿಕ್ಕ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. ಮಾನವನ ಎಲುಬುಗಳನ್ನ ಮಹಜರು ಮಾಡಲಾಗಿದೆ. ಧರ್ಮಸ್ಥಳದ SIT ಬಂಗ್ಲೆಗುಡ್ಡದಲ್ಲಿ ಶೋಧ ನಡೆಸುತ್ತಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ಅಪಪ್ರಚಾರ ಮಾಡಬಾರದು. ಇದು ಬಿಜೆಪಿಯ ಹೋರಾಟದ ಉದ್ದೇಶ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ತನಿಖೆ ಆಗ್ಬೇಕು. ದುರಾದೃಷ್ಟಕ್ಕೆ SIT ಚಿನ್ನಯ್ಯನ ಹಿಂದೆ ಸುತ್ತಿದ್ದು ಬಿಟ್ರೆ ಏನೂ ಆಗಿಲ್ಲ. ಸತ್ಯ ಶೋಧನೆ ಮಾಡಿ ಶೀಘ್ರ ವಾಸ್ತವಿಕ ವರದಿ ಕೊಡಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ತಿಮರೋಡಿ ದೂರು ಕೊಟ್ಟಿದ್ರೆ, ಇತ್ತ ತಿಮರೋಡಿ ವಿರುದ್ಧವೇ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಿಮರೋಡಿ ಮನೆಯಲ್ಲಿ ಆಗಸ್ಟ್ 26ರಂದು SIT ಶೋಧ ನಡೆಸಿತ್ತು. ಈ ವೇಳೆ 2 ತಲ್ವಾರ್, ಬಂದೂಕು ಸೇರಿ 44 ವಸ್ತುಗಳನ್ನ ಜಪ್ತಿ ಮಾಡಲಾಗಿತ್ತು. ಹೀಗಾಗಿ SIT SP ಸೈಮನ್ ದೂರು ಆಧರಿಸಿ ತಿಮರೋಡಿ ವಿರುದ್ಧ ಶಸ್ತ್ರಾಸ್ತ್ರ ಕಾಯ್ದೆಯಡಿ ದೂರು ದಾಖಲಾಗಿದೆ. ಬಿಜೆಪಿ ರಾಷ್ಟ್ರೀಯ ನಾಯಕ BL ಸಂತೋಷ್ ವಿರುದ್ಧ ಅವಹೇಳನ ಪದಬಳಕೆ ಆರೋಪದಲ್ಲಿ ಮಹೇಶ್ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ರು. ಆಗಸ್ಟ್ 21ರಂದು ಅರೆಸ್ಟ್ ಆಗಿದ್ದ ತಿಮರೋಡಿ ಸದ್ಯ ಬೇಲ್ ಮೇಲಿದ್ದಾರೆ. ಆದ್ರೆ ಬಂಧನದ ವೇಳೆ ಪೊಲೀಸರು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಿರೋ ಮಹೇಶ್ ತಿಮರೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖೆ ಸ್ವಾಗತ ಮಾಡಿದ್ದೇವೆ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಸತ್ಯ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ಏನ್ ಬೇಕಾದ್ರೂ ತನಿಖೆ ಮಾಡಲಿ. ಧಾರ್ಮಿಕ ಕ್ಷೇತ್ರಕ್ಕೆ ಮಸಿ ಬಳಿಯುವ ಕೆಲಸವೆಂದು ಜನ ಹೇಳ್ತಿದ್ದಾರೆ. ತನಿಖೆಗೆ ವಿರೋಧವಿಲ್ಲ, ಆದ್ರೆ ವರದಿ ಬಿಡುಗಡೆ ಮಾಡಲಿ ಅಂತ ಹೇಳಿದ್ದಾರೆ. MDH ಜನ ಮಸಾಲ. ಈಗ
ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.